ಇನ್ನು 2.5 ತಿಂಗಳಲ್ಲಿ ಲೋಕಸಭಾ ಚುನಾವಣೆ. ಈ ಚುನಾವಣೆಯ ಅತಿ ದೊಡ್ಡ ಟಾಕಿಂಗ್ ಪಾಯಿಂಟ್ಗಳ ಪೈಕಿ ಒಂದು ಅನ್ನಿಸಿಕೊಂಡಿರುವುದು ಜನವರಿ 22ರಂದು ನಡೆದ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ. ರಾಮ ಮಂದಿರ ಲೋಕಾರ್ಪಣೆಯ ನಂತರ ನಡೆದ ಮೊಟ್ಟ ಮೊದಲ ಸಮೀಕ್ಷೆ, ಈ ವರ್ಷದ ಮೊಟ್ಟ ಮೊದಲ ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ. ಟೈಮ್ಸ್ ನೌ ಸುದ್ದಿವಾಹಿನಿ ಅವರು ಮಾಡಿರುವಂತಹ ಸಮೀಕ್ಷೆಯ ವಿವರಗಳು ಮತ್ತು ವಿಶ್ಲೇಷಣೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಬ್ ಕಿ ಬಾರ್ 400 ಪಾರ್ ಅಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿ ಏಕಾಂಗಿಯಾಗಿ 370 ದಾಟಬೇಕು, ಎನ್ಡಿಎ ಮೈತ್ರಿಕೂಟ 400 ದಾಟಬೇಕು. ಇದು ಈ ಸಲ ಬಿಜೆಪಿಯ ಘೋಷವಾಕ್ಯ. ಕಾಂಗ್ರೆಸ್ ಮತ್ತು ಐಎನ್ಡಿಎ ಮೈತ್ರಿಕೂಟ ಹೇಳೋದು ಎನ್ಡಿಎಗೆ ಈ ಸಲ ಬಹುಮತ ಬರೋದಿಲ್ಲ. ಅವರವರು ತಮ್ಮ ತಮ್ಮ ರಾಜಕೀಯ ಅನುಕೂಲತೆಗಳ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ಸರ್ವೆ ಏನು ಹೇಳುತ್ತೆ? ಸಮೀಕ್ಷೆ ಏನು ಹೇಳುತ್ತೆ? ಈಗ ಚುನಾವಣೆಗಳು ನಡೆದರೆ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ? ಸರ್ವೆ ವಿವರವಾಗಿದೆ. ಒಟ್ಟಾರೆ ಯಾವ ಮೈತ್ರಿಕೂಟ ಎಷ್ಟು ಸ್ಥಾನ ಗಳಿಸುತ್ತೆ ಅನ್ನೋದು, ವೋಟ್ ಶೇರ್ ಎಷ್ಟು ಬರುತ್ತೆ ಅನ್ನೋದಿದೆ. ಅದರ ಜೊತೆಗೆ ರಾಜ್ಯವಾರು ಕರ್ನಾಟಕವೂ ಸೇರಿದಂತೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು, ಬಿಜೆಪಿಯ ಅಲಯನ್ಸ್ ಜೆಡಿಎಸ್ಗೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು, ಆ ವಿವರಗಳು ಕೂಡ ಈ ಸರ್ವೆಯಲ್ಲಿದ್ದಾವೆ. ಇವತ್ತಿನ ಈ ಲೆಫ್ಟ್ ರೈಟ್ ಅಂಡ್ ಸೆಂಟರ್ನಲ್ಲಿ ರಾಜಕೀಯ ಪಕ್ಷಗಳ ವಕ್ತಾರರಿಲ್ಲ. ಬಂದಿರುವ ನಂಬರ್ಗಳನ್ನು ಪ್ರಶಾಂತ್ ನಾಥ್ ವಿಶ್ಲೇಷಣೆ ಮಾಡ್ತಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಡ್ ಸೆಟ್ ಆಗ್ತಾ ಇದೆ ಪ್ರಶಾಂತ್, ಒಂದು ರೀತಿಯಲ್ಲಿ ವೇರ್ ಎಲೆಕ್ಷನ್ಸ್ ಆರ್ ಹೆಡಿಂಗ್. ಪ್ರಾಯಶಃ ಅಜಿತ್ ನೋಡಿ, 2024ರ ಚುನಾವಣೆಯ ಬಗ್ಗೆ ಚರ್ಚೆ ಕಳೆದ 5-6 ತಿಂಗಳಿಂದಲೇ ಇತ್ತು. ಕರ್ನಾಟಕದಲ್ಲಂತೂ ಕರ್ನಾಟಕದ ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣಕ್ಕೆ ಲೋಕಸಭಾ ಚುನಾವಣೆಯ ರಿಸಲ್ಟ್ಸ್ ಏನಾಗುತ್ತೆ, ನಂಬರ್ಸ್ಗಳ ಬಗ್ಗೆ ಚರ್ಚೆ ನಡೆದಿತ್ತು. ಆದರೆ ರಾಮ ಮಂದಿರದ ಪ್ರತಿಷ್ಠಾಪನೆಯ ಮೊದಲು ಮತ್ತು ರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರ ಇಲ್ಲಿ ವಾತಾವರಣ ಗಣನೀಯವಾಗಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬದಲಾಗ್ತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು, ನಾನು ಇಡೀ ಮಾಹೋಲ್ ಅಂತ ಏನು ಕರೀತಾರೆ ಚುನಾವಣಾ ವಾತಾವರಣ, ಅದು ಒಂದು ಕಡೆ. ಇನ್ನೊಂದು ಕಡೆ ನನಗನ್ಸುತ್ತೆ ಪೊಲಿಟಿಕಲ್ ಅರ್ಥಮೆಟಿಕ್ ಕೂಡ ಚೇಂಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು BJP ಪ್ರೊಆಕ್ಟಿವ್ಲಿ ಮಾಡ್ತಾ ಇದೆ. ಕರ್ನಾಟಕದ ವಿಧಾನಸಭಾ ಚುನಾವಣೆಯ ನಂತರ ಪಂಚರಾಜ್ಯಗಳ ಫಲಿತಾಂಶದವರೆಗೆ ಕಾಂಗ್ರೆಸ್ ಆ ಪ್ರಯತ್ನವನ್ನು ಮಾಡ್ತು. ಸತತವಾಗಿ ಇಂಡಿಯಾ ಒಕ್ಕೂಟವನ್ನು ವಿಸ್ತರಿಸ್ತಕ್ಕಂಥ ಪ್ರಯತ್ನ, 1-to-1 ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತಕ್ಕಂಥ ಪ್ರಯತ್ನ. ಆದರೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಒಂದು ಕಡೆ BJP ರಾಮ ಮಂದಿರದ ವಾತಾವರಣವನ್ನು ನಿರ್ಮಿಸಿ ಅದರ ರಾಜಕೀಯ ಡಿವಿಡೆಂಡನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಸ್ಟೇಟ್ ವೈಸ್ ಅರ್ಥಮೆಟಿಕ್ಕನ್ನು, ಮ್ಯಾಥಮೆಟಿಕ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡ್ತಾಯಿದೆ. ಫಾರ್ ಎಕ್ಸಾಂಪಲ್, ನಾವು ನೋಡಿದ್ವಿ ಈಗ ಕಾಂಗ್ರೆಸ್ನ ಸ್ವಯಂ ಕೃತಾಪರಾಧದಿಂದ ಆಗಿದ್ದು ಪಶ್ಚಿಮ ಬಂಗಾಳ ಮತ್ತು ಕೇಜ್ರಿವಾಲ್ ದೂರ ಸರಿದಿತ್ತು. BJP ಪ್ರಯತ್ನ ಪಟ್ಟು ಮಾಡಿದ್ದು ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ. ಬಿಹಾರ್ನಲ್ಲಿ ನಿತೀಶ್ ಕುಮಾರನ್ನು ಸೆಳೆದುಕೊಳ್ತು. ಜಾರ್ಖಂಡ್ನಲ್ಲಿ ಈಗ ಅದನ್ನು ವಿರೋಧ ಪಕ್ಷಗಳು ಆರೋಪ ಮಾಡ್ತವೆ, ಏಜೆನ್ಸಿಗಳನ್ನು ಬಳಸಿ ಮುಖ್ಯಮಂತ್ರಿಗಳನ್ನು ಒಳಗೆ ಹಾಕಿದ್ದು ಕೂಡ ಜಾರ್ಖಂಡ್ನಲ್ಲಿ ಕಡಿಮೆ ಸೀಟ್ಗಳು ಇಂಡಿಯಾ ಒಕ್ಕೂಟಕ್ಕೆ ಬರಲಿ ಎನ್ನುವ ಕಾರಣಕ್ಕೋಸ್ಕರ.
ಹೀಗಾಗಿ ಬೇರೆ ಬೇರೆ ಅರ್ಥಮೆಟಿಕ್ಗಳು ಚೇಂಜ್ ಗೊತ್ತಿಲ್ಲ. ಆಗ್ತವೆ. ಈ ಭಾರತ್ ಜೋಡೋ ನ್ಯಾಯಯಾತ್ರೆ ಉತ್ತರ ಪ್ರದೇಶಕ್ಕೆ ಬರುವ ವೇಳೆಗೆ ಏನಾಗುತ್ತೆ ಅಂತ RLD ಅವರೇನೋ ಹೊರಗಡೆ ಹೋಗ್ತಾರೆ ಅನ್ನೋ ಥರ ಇದೆ. ಜಯಂತ್ ಚೌಧರಿ BJP ಜೊತೆ ಬರ್ತಾರೆ ಅಂತಕ್ಕಂಥ ಮಾತಿದೆ. ಅದೇ ನನಗನ್ಸುತ್ತೆ INDA ಮೈತ್ರಿಕೂಟ 80 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳನ್ನು RLD ಕೊಟ್ಟಿತ್ತು. RLD ಜಾಟ್ ಮತಗಳ ಮೇಲೆ ಹಿಡಿತವನ್ನು ಹೊಂದಿರುವಂತಹ ಪಕ್ಷ. ವೆಸ್ಟರ್ನ್ UP ಪಶ್ಚಿಮ ಉತ್ತರ ಪ್ರದೇಶದಲ್ಲಿ 80ರ ಪೈಕಿ 7 ಸ್ಥಾನಗಳನ್ನು ನಿಮಗೆ ಬಿಟ್ಟು ಕೊಡ್ತೀವಿ ಅನ್ನುವ ಪ್ರಪೋಸಲ್ INDA ಮೈತ್ರಿಕೂಟದಿಂದ ಇತ್ತು. ಅಖಿಲೇಶ್ ಯಾದವ್ ಹೇಳಿದ್ದು. ಆದರೆ BJP ಅವರು ಹೇಳಿದ್ರೆ ನಿಮ್ಗೆ 4 ಬಿಟ್ಟು ಕೊಡ್ತೀವಿ ನಾವು ಅಂತ. ದೇ ಆರ್ ಥಿಂಕಿಂಗ್ 7 ಸ್ಥಾನಗಳಲ್ಲಿ ಸ್ಪರ್ಧಿಸುವುದಕ್ಕಿಂತ 4 ಸ್ಥಾನಗಳಲ್ಲಿ ಸ್ಪರ್ಧಿಸಿದರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅಂತ. ಅದರಲ್ಲಿ ಇನ್ನೊಂದು ಅಂಶವೂ ಕೂಡ ಇದೆ. ಸ್ಟೇಟ್ನಲ್ಲಿ BJP ಅಧಿಕಾರದಲ್ಲಿದೆ, ಸ್ಟೇಟ್ನಲ್ಲಿ ಅಖಿಲೇಶ್ ಅಧಿಕಾರದಲ್ಲಿಲ್ಲ. ಕರೆಕ್ಟ್. ಇನ್ನೊಂದು ಕೇಂದ್ರದಲ್ಲೂ ಕೂಡ INDA ಒಕ್ಕೂಟ ಅಧಿಕಾರ ಹಿಡಿಯತ್ತೆ ಅಂತಕ್ಕಂಥದ್ದನ್ನು ಇವತ್ತು ಯಾರೂ ಅದನ್ನು ಬೆಟ್ ಕಟ್ಟಿ ಹೇಳಕ್ಕೆ ತಯಾರಿಲ್ಲ. ಅದು ಕೂಡ ನೀವು 7ರಲ್ಲಿ ಸ್ಪರ್ಧಿಸ್ತಿರೋ 4ರಲ್ಲಿ ಸ್ಪರ್ಧಿಸ್ತಿರೋ ಅನ್ನೋದಕ್ಕಿಂತ ಆಡಳಿತಾರೂಢ ಪಕ್ಷದ ಜೊತೆಗೆ ಹೆಚ್ಚು ಲಾಭದಾಯಕ ಸಣ್ಣ ಸಣ್ಣ ಪಕ್ಷಗಳಿಗೆ ಅದನ್ನು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಸೆಳೆತ ಇರುತ್ತೆ ಅಂತ ನನಗನ್ಸುತ್ತೆ. ಎಸ್, ಈಗ ಸಂಖ್ಯೆಗಳಿಗೆ ಹೋಗ್ಬಿಡೋಣ. ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಮೊದಲಿಗೆ ಸಂಖ್ಯೆಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಓವರ್ ಆಲ್ ಸಂಖ್ಯೆಗಳನ್ನು ಆರಂಭದಲ್ಲೇ ಘೋಷಣೆ ಮಾಡಿದ್ದಾರೆ. ಯಾವ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದು ಘೋಷಣೆ ಮಾಡಿ, ಅಂದರೆ ಈಗ ಚುನಾವಣೆಗಳನ್ನು ನಡೆದರೆ ಆ ನಂತರ ಸ್ಟೇಟ್ ವೈಸ್ ಹೋಗಿದ್ದಾರೆ, ಆ ನಂತರ ವೋಟ್ ಶೇರ್ ವೈಸ್ ಹೋಗಿದ್ದಾರೆ. ಹಾಗಾದರೆ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಮೈತ್ರಿಕೂಟಕ್ಕೆ ಎಷ್ಟೆಷ್ಟು, ಒಂದು ಸಲ ಸಂಖ್ಯೆಗಳನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಈಗ ಚುನಾವಣೆ ನಡೆದ್ರೆ NDA 366, INDA 104, ಇತರೆ 73. BJP ಏಕಾಂಗಿಯಾಗಿ 370 ದಾಟಬೇಕು, NDA ಮೈತ್ರಿಕೂಟ 400 ದಾಟಬೇಕು ಅನ್ನುವಂಥದ್ದು ಈ ಸಲ BJPಯ ಘೋಷವಾಕ್ಯ. BJPಯ ಘೋಷವಾಕ್ಯ ಇರೋದು 370 BJP ಅಲೋನ್ ಸಿಂಗಲ್ ಆಗಿ ದಾಟಬೇಕು, ಮೈತ್ರಿಕೂಟ ಸೇರಿಸಿ 400 ದಾಟಬೇಕು ಅಂತ ಸರ್ವೆ ಹೇಳ್ತಾ ಇದೆ. 366 ಬಂದು ನಿಲ್ಲುತ್ತೆ NDA ಅಂತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDA 353. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಮೈತ್ರಿಕೂಟದ ಸಂಖ್ಯೆಗಳು 10 ಜಾಸ್ತಿ ಆಗ್ತವೆ ಅಂತ ಈ ಸರ್ವೆ ಹೇಳ್ತಾ ಇದೆ. INDA ಮೈತ್ರಿಕೂಟ, ಹಿಂದೆ ಈ ಮೈತ್ರಿಕೂಟ ಇರಲಿಲ್ಲ, UPA ಇತ್ತು. UPA ಈಗ INDA ಆಗಿ ಪರಿವರ್ತಿತಗೊಂಡಿದೆ, ಪಕ್ಷಗಳ ಆಚೆ ಈಚೆ ಆಗಿದ್ದಾವೆ. 104ಕ್ಕೆ ಬಂದು ನಿಲ್ತಾರೆ. 104 ಕಳೆದ ಸಲ 91 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. 41.8% ವೋಟ್ ಶೇರ್ NDA ಮೈತ್ರಿಕೂಟದ್ದಿರುತ್ತೆ. ಈ ವೋಟ್ ಶೇರ್ ಅನ್ನು ಪಡೆಯುವ ಮೂಲಕ 366 ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. 41.8%. BJPಯ ಆಸೆ ಇರೋದು, ಗುರಿ ಇರೋದು 50% ದಾಟಬೇಕು ಅಂತ. 41.8%ಗೆ ಬಂದು ನಿಲ್ತಾರೆ. INDA ಮೈತ್ರಿಕೂಟ 28.6% ವೋಟ್ ಶೇರ್ ಅನ್ನು ಪಡೆಯುತ್ತೆ, 104 ಸ್ಥಾನಗಳನ್ನು ಗೆಲ್ಲುತ್ತೆ. ಇತರೆ ಎಲ್ಲರೂ ಸೇರಿ 73 ಸ್ಥಾನಗಳಲ್ಲಿ ಗೆಲ್ತಾರೆ, 29.6% ವೋಟ್ ಶೇರ್ ಇತರೆ ಎಲ್ಲರದ್ದು ಆಗುತ್ತೆ. 2019 ಅಂದರೆ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಸಂಖ್ಯೆಗಳು ಏನೇನು ಆಗಬಹುದು ಈ ಸರ್ವೆಯ ಪ್ರಕಾರ. 543 ಒಟ್ಟು ಲೋಕಸಭಾ ಕ್ಷೇತ್ರಗಳು ನಮ್ಮಲ್ಲಿರುವಂಥದ್ದು. 2014ರಲ್ಲಿ ಮೋದಿ ಪ್ರಧಾನಿಯಾದಂಥ ಮೊದಲ ಚುನಾವಣೆ NDA ಮೈತ್ರಿಕೂಟ 336 ಇತ್ತು. 2019ರಲ್ಲಿ ಆ ಸಂಖ್ಯೆ 353 ಆಯಿತು. ಈ ಸಲ 366 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ 13 ಆಗುತ್ತೆ NDA ಮೈತ್ರಿಕೂಟಕ್ಕೆ ಕಳೆದ ಚುನಾವಣೆಗೆ ಹೋಲಿಸಿದರೆ. ನರೇಂದ್ರ ಮೋದಿ ಪ್ರಧಾನಿಯಾದ ಮೊದಲನೆಯ ಚುನಾವಣೆಗೆ ಹೋಲಿಸಿದರೆ ಈ ಸಲ NDA ಮೈತ್ರಿಕೂಟ ಇನ್ನೂ 30 ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಹಾಗಂತ
UPA, ಆಗಿನ UPA, ಈಗಿನ INDIA ಅದರ ಸೀಟ್ಗಳನ್ನು ಕಿತ್ತುಕೊಳ್ತಾ ಇಲ್ಲ. 2014ರಲ್ಲಿ ಈ ಚುನಾವಣೆಗಳ ನಡೆದಾಗ ಆಡಳಿತಾರೂಢ ಪಕ್ಷವಾಗಿದ್ದದ್ದು, ಆಡಳಿತಾರೂಢ ಮೈತ್ರಿಕೂಟವಾಗಿದ್ದದ್ದು UPA. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದರು. ಚುನಾವಣೆಗೆ ಹೋದಾಗ ಮೈತ್ರಿಕೂಟ 59 ಸ್ಥಾನಗಳನ್ನು ಪಡೆಯಿತು. ಇದರಲ್ಲಿ ಕಾಂಗ್ರೆಸ್ಸಿನ 44 ಸೇರಿದಂತೆ ಮೈತ್ರಿಕೂಟ 59 ಗೆಲ್ತು. 2019 ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿಕೂಟ 91 ಕ್ಷೇತ್ರಗಳಲ್ಲಿ ಗೆಲ್ತು. ಇದರಲ್ಲಿ 52 ಕಾಂಗ್ರೆಸ್ 91ರಲ್ಲಿ ಗೆಲ್ತು. ಈಗ ಈ ಮೈತ್ರಿಕೂಟ 104ಕ್ಕೆ ಬರುತ್ತೆ. ಅಂದರೆ ಕಳೆದ ಚುನಾವಣೆಗೆ ಹೋಲಿಸಿದರೆ 13 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆಲ್ತಾರೆ. ಈ ಸಲ 28 ಪಕ್ಷಗಳ ಮೈತ್ರಿ ಇದೆ. JDU ಹೋಗಿದೆ 27. ಮಮತಾ ಬ್ಯಾನರ್ಜಿ ಅಲಯನ್ಸ್ನಲ್ಲಿದ್ದೀನಿ, ಸೀಟ್ ಶೇರಿಂಗ್ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಅರವಿಂದ್ ಕೇಜ್ರಿವಾಲ್ ಅಲಯನ್ಸಲ್ಲಿದ್ದೀವಿ, ಸೀಟ್ ಶೇರಿಂಗ್ ಇಲ್ಲ ಅಂತಾರೆ. ಆ ವಿಷಯಕ್ಕೆ ಹೋಗೋಣ ಆಮೇಲೆ. 13 ಸ್ಥಾನಗಳು NDAಗೂ ಜಾಸ್ತಿ ಆಗ್ತವೆ, 13 ಸ್ಥಾನಗಳು INDIAಗೂ ಜಾಸ್ತಿ ಆಗ್ತವೆ. ನೆಟ್ ಲಾಸ್ ಅಂತ ಇರೋದು ಈ ಎರಡೂ ಮೈತ್ರಿಕೂಟದಿಂದ ಹೊರಗೆ ಇರುವಂಥವರಿಗೆ, ಅವರಿಗೆ ನೆಟ್ ಲಾಸ್ ಆಗುತ್ತೆ. ಎಸ್ ಪ್ರಶಾಂತ್, ಚುನಾವಣೆಗೆ ಇನ್ನೂ 2.5 ತಿಂಗಳಲ್ಲಿ ಯಾವ್ಯಾವ ಟ್ರಂಪ್ ಕಾರ್ಡ್ ಪ್ಲೇ ಆಗುತ್ತೆ, ಯಾವ್ಯಾವ ಏನೇನು ಚರ್ಚೆಗಳು ಆರಂಭವಾಗ್ತವೆ, ಅದೆಲ್ಲ ಸೆಕೆಂಡರಿ. ಈಗ ಚುನಾವಣೆ ನಡೆದ್ರೆ ಹಿಂಗಿರುತ್ತೆ ರಿಸಲ್ಟು ಅಂತ ಟೈಮ್ಸ್ನವ್ರು ಹೇಳ್ತಾ ಇರೋದು. ಅಜಿತ್ ನೋಡಿ, ಈಗ 41.9% ವೋಟ್ ಶೇರನ್ನು ತೋರಿಸ್ತಾ ಇದೆ. ಇಟ್ಸ್ ಅ ಹ್ಯೂಜ್. ನೋಡಿ, ನಿಮಗೆ NDA ಪಕ್ಷಗಳು ಅಂತ ತೆಗೆದುಕೊಂಡಾಗ ಇರೋರು ಯಾರ್ಯಾರು? ನಿತೀಶ್ ಕುಮಾರ್, ಅಜಿತ್ ಪವಾರರ NCP, ಏಕನಾಥ್ ಶಿಂಧೆ ಅವರ ಶಿವಸೇನೆ, JDS. ಉಳಿದಂತೆ ಎಲ್ಲ ಈಗ ಸಣ್ಣ ಪಕ್ಷಗಳಿವೆ. ಅಂದರೆ ನಿಮ್ಮ ಪವನ್ ಕಲ್ಯಾಣ್ ಬರ್ಬೋದು, ಈಗ ಅಲ್ಲಿ ಚಿರಾಗ್ ಪಾಸ್ವಾನ್ ಬರ್ಬೋದು, ಜಯಂತ್ ಚೌಧರಿ ಬರ್ಬೋದು, ಚಂದ್ರಬಾಬು ನಾಯ್ಡು ಬರ್ಬೋದು. ಸಣ್ಣ ಪಕ್ಷಗಳಿವೆ. ಹೀಗಾಗಿ ಆ 366ರಲ್ಲಿ BJPಯ ಸೀಟ್ಗಳೆಷ್ಟು ಅನ್ನೋದು ಭಾಳ ಮುಖ್ಯ. ಇಲ್ಲಿ NDA ಒಕ್ಕೂಟ ನೋಡಿ, ನೀವು ಹಂಗೆ ಲೆಕ್ಕ ಹಾಕಿದ್ರೆ ಈ ಸಲ BJPಯ ಸ್ಥಾನಗಳು ಜಾಸ್ತಿ ಆಗ್ತವೆ, ಮಿತ್ರ ಪಕ್ಷಗಳ ಸ್ಥಾನಗಳು ಕಡಿಮೆ ಆಗ್ತವೆ ಅನ್ನೋ ಲೆಕ್ಕಾಚಾರದ ಮೇಲೆ ಅಬ್ಕಿ ಬಾರ್ 400 ಪಾರ್ ಘೋಷಣೆ ಆಗಿರುವಂಥದ್ದು. ಯಾಕಂದರೆ BJPಯ ಸಿಂಗ್ಯುಲರ್ ಗುರಿ ಇರೋದು 370. ಅಲ್ಲ, ಈಗ ಕಳೆದ ಸಲ 303 ಇದ್ರು. ಕಳೆದ ಬಾರಿ ನಿಮಗೆ ಮಹಾರಾಷ್ಟ್ರದಲ್ಲಿ 48ರಲ್ಲಿ 42, ಅದರಲ್ಲಿ 19 ಶಿವಸೇನೆ ತೆಗೆದುಕೊಂಡಿತ್ತು. ಅಲ್ಲ, 350 ಮೈನಸ್ 303 ಮಾಡಿದ್ರೆ 23 ಉಳಿದೆಲ್ಲ ಪಕ್ಷಗಳ ಸೇರಿ 23 ಬಂದಿತ್ತು. ಅಲ್ಲ, 23 ಬಂದಿರಲಿಲ್ಲ. ನಿತೀಶ್ ಕುಮಾರ್ ಕೂಡ ಆಗ ಜೊತೆಗಿದ್ದರು ಮತ್ತು ಉದ್ಧವ್ ಕೂಡ ಜೊತೆಗಿದ್ದರು. 19 ಪ್ಲಸ್ ನಿತೀಶ್ ಕುಮಾರರ ಸೀಟ್ಗಳೇನಿದ್ದು ಅವುಗಳು ಸೇರಿ NDA ಅಂತಕ್ಕಂಥದ್ದಿತ್ತು. ಎಸ್, ಈ ಬಾರಿ ಕೂಡ ಮಹಾರಾಷ್ಟ್ರ ಮತ್ತು ಬಿಹಾರ್ ಬಿಟ್ಟರೆ ಕರ್ನಾಟಕದಲ್ಲಿ JDS ಒಂದು 2-3 ಸೀಟು, ಜಯಂತ್ ಚೌಧರಿ ಬಂದರೆ ಒಂದು 3-4 ಸೀಟ್ ಬಿಟ್ಟರೆ NDA ಏನು ದೊಡ್ಡ ಪ್ರಮಾಣದಲ್ಲಿಲ್ಲ. ಹೀಗಾಗಿ BJPಯ ಸಂಖ್ಯೆಗಳು ಎಷ್ಟು ಜಾಸ್ತಿ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಕುತೂಹಲ ಇದೆ. ಈ 41.8% ವೋಟ್ ಶೇರ್ ಏನಿದೆ, ಇದನ್ನು ನೀವು ಆಲ್ ಇಂಡಿಯಾ ಎವರೇಜ್ ಔಟ್ ವೋಟ್ ಶೇರ್. ಓಕೆ, ಹಾಂ, ಹೌದು, ಆವ್ರೇಜ್. ಏನು 1-to-1 ಫೈಟ್ ನಡೆದಾಗ ಯಾವುದೇ ಪಕ್ಷ ಗೆಲ್ಲಬೇಕಾದ್ರೆ ಸ್ಟೇಟ್ನಲ್ಲಿ 51-52% ಆಫ್ ವೋಟ್ಸನ್ನು ತೆಗೆದುಕೊಂಡು, ಹೌದು, BJP ಎಷ್ಟು ರಾಜ್ಯದಲ್ಲಿ 50 ದಾಟುತ್ತೆ ಅನ್ನೋದು ಕೂಡ BJPಯ ಸೀಟ್ಗಳನ್ನು ನಿಶ್ಚಿತ ಪ್ರಮಾಣದಲ್ಲಿ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ಈಗ BJPಗೆ ನೋಡಿ, ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ 6 ಸೀಟ್ಗಳು ಕಾಂಗ್ರೆಸ್ ಮತ್ತು NCP ಬಳಿ ಇದ್ವು. ಅಲ್ಲಿ ಒಂದು BJPಗೆ ಈ ಬಾರಿಯ ಮಾರ್ಜಿನಲ್ ಇನ್ಕ್ರೀಸ್ ಕೂಡ ಆಗ್ಬೋದು. ಬಿಹಾರದಲ್ಲಿ 40ರಲ್ಲಿ 39 ಸೀಟ್ಗಳು NDA ಬಳಿದ್ವು. ಈಗ ಮತ್ತೆ ನಿತೀಶ್ ವಾಪಸ್ ಬಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿ 14ನಲ್ಲಿ 72 ಇದ್ವು. 72 ಪ್ಲಸ್ 2 ಅನುಪ್ರಿಯಾ ಪಟೇಲ್ 2 ಸೀಟ್ಗಳು. 19ರಲ್ಲಿ ಅವು 63ಕ್ಕೆ ಬಂದಿದ್ವು ಉತ್ತರ ಪ್ರದೇಶ 2019. ಹೀಗಾಗಿ ನಿಮಗೊಂದು 10-15 ಸೀಟ್ಗಳ ಏರಿಕೆಯ ಅವಕಾಶ ಅಲ್ಲಿದೆ. ಕರ್ನಾಟಕದಲ್ಲಿ 25 ಬಂದಿದ್ವು. ಹೀಗಾಗಿ ತುಂಬ ಏರಿಕೆ ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದಿಲ್ಲ. ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಸರ್ವೆಗಳ ನಂಬರ್ಸ್ ಇಂಟ್ರೆಸ್ಟಿಂಗ್ ಇದೆ, ಆಮೇಲೆ ನೋಡೋಣ, ಬರ್ತೀವಿ ಆಮೇಲೆ. ಆದರೆ BJPಗೆ ಇರ್ತಕ್ಕಂಥದ್ದು ಮಾರ್ಜಿನಲ್ ಇನ್ಕ್ರೀಸ್ ತನ್ನ ಸ್ಟ್ರಾಂಗ್ ಹೋಲ್ಡಲ್ಲೇ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಸರ್ಪ್ರೈಸಿಂಗ್ಲಿ ಈಗ ನರೇಂದ್ರ ಮೋದಿ 370 ಹೇಳ್ತಿದ್ದಾರಲ್ಲ, ಇದು ಆಗಬೇಕಾದ್ರೆ ತಮಿಳ್ನಾಡಿನಲ್ಲಿ ಒಂದು 5-6 ಸೀಟ್ ಬರಬೇಕು, ಕೇರಳದಲ್ಲಿ 1-2 ಸೀಟ್ ಬರಬೇಕು, ತೆಲಂಗಾಣದಲ್ಲಿ 4 ಬಂದಿತ್ತು, ಅದು 7-8ಕ್ಕೆ ಇನ್ಕ್ರೀಸ್ ಆಗಬೇಕು, ಆಂಧ್ರದಲ್ಲಿ ಸೀಟ್ ಬರಬೇಕು.
ಅದಾದರೆ ಅಷ್ಟೇ BJP ಏಕಾಂಗಿಯಾಗಿ 350 ತಮಿಳುನಾಡಿನ ದಾಟ್ಬೋದು. ವಿಷಯದಲ್ಲಿ ಈ ಸರ್ವೆ ಹೇಳ್ತಾ ಇರೋ ಭವಿಷ್ಯ ಒಂದು ಆಶ್ಚರ್ಯ ಹುಟ್ಟಿಸ್ತಾ ಇದೆ ನನಗೆ. ಒಂದು ಆಶ್ಚರ್ಯಕರ ಭವಿಷ್ಯವನ್ನು ಈ ಸರ್ವೆ ಹೇಳ್ತಾ ಇದೆ. ಅಂದರೆ ಸ್ಥಾನಗಳ ವಿಷಯದಲ್ಲ, ಯಾವ ವಿಷಯದಲ್ಲಿ ನೋಡೋಣ. ಮೊದಲಿಗೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಏನಾಗತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ದೊಡ್ಡ ದೊಡ್ಡ ರಾಜ್ಯ, ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ. ಈ ಸಂಖ್ಯೆಗಳನ್ನು ನೋಡಿದ್ರೆ ಈಗ ದೊಡ್ಡ ರಾಜ್ಯಗಳು, ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳಿದ್ದಾವೆ, 77ರಲ್ಲಿ NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. 80ರ ಪೈಕಿ 77 INDA ಮೈತ್ರಿಕೂಟಕ್ಕೆ ಉಳಿದ 3. ಕಳೆದ ಬಾರಿಗೆ ಹೋಲಿಸಿದ್ರೆ 15 ಆಡ್ ಆಗುತ್ತೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ. 303 ಏಕಾಂಗಿಯಾಗಿ ಗೆದ್ದಿದ್ದ BJP ಈ ಸಲ 370 ಗೆಲ್ಲಬೇಕು ಅಂತ ಇದೆ. ಅಂದರೆ ಅದಕ್ಕೆ ಯಾವ್ಯಾವ ರಾಜ್ಯಗಳಲ್ಲಿ ಆ್ಯಡ್ ಆಗುತ್ತೆ ಮತ್ತು ಯಾವ್ಯಾವ ರಾಜ್ಯಗಳಲ್ಲಿ ಕಡಿಮೆ ಆಗುತ್ತೆ ಅನ್ನೋದರ ಲೆಕ್ಕಾಚಾರ ನೋಡೋದಕ್ಕೆ ಹೋದಾಗ ಉತ್ತರ ಪ್ರದೇಶದಲ್ಲಿ ಒಂದು 15 ಜಾಸ್ತಿ ಆಗಬಹುದು. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಅಯೋಧ್ಯೆ ಇರೋದು ಉತ್ತರ ಪ್ರದೇಶದಲ್ಲಿ, ರಾಮ ಮಂದಿರ ಲೋಕಾರ್ಪಣೆಯಾಗಿದೆ, ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಕಾಣಿಸ್ಬೋದು, ಆಮೇಲೆ ಚರ್ಚೆ ಮಾಡ್ತೀನಿ ನಾನು. ಮಹಾರಾಷ್ಟ್ರ 48 ಕ್ಷೇತ್ರಗಳು, 39 NDA ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. NDAನಲ್ಲಿ BJP ಇದೆ, NCP ಅಜಿತ್ ಪವಾರ್ ಬಣ, ಈಗ ಅವ್ರದ್ದೇ NCP ಅಂತಾಗಿದೆ. ಶಿವಸೇನೆ ಏಕನಾಥ್ ಶಿಂಧೆ ಬಣ, ಅವರದೇ ಒರಿಜಿನಲ್ ಶಿವಸೇನೆ ಅಂತಾಗಿದೆ. 39 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ. ಬಟ್ ಇಂಡಿಯಾ ಟುಡೇ ಸಮೀಕ್ಷೆ ಬೇರೆ ಹೇಳ್ತಾ ಇದೆ ಮಹಾರಾಷ್ಟ್ರದ ವಿಷಯದಲ್ಲಿ. ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ನಾನು. ಸದ್ಯಕ್ಕೆ ಟೈಮ್ಸ್ ನೋ ಸಮೀಕ್ಷೆ ಒಂದು ನೋಡಿ. 39 ಕ್ಷೇತ್ರಗಳಲ್ಲಿ NDA ಅಂತ ಹೇಳ್ತಾ ಇದ್ದಾರೆ, 9ರಲ್ಲಿ INDA. ಈ INDAಯಲ್ಲಿ ಅಳಿದುಳಿದ NCP ಇದೆ, ಅಳಿದುಳಿದ ಶಿವಸೇನೆ ಇದೆ, ಪೂರ್ತಿಯಾಗಿ ಕಾಂಗ್ರೆಸ್ ಇದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಇದೆ. 9 ಸ್ಥಾನಗಳನ್ನು ಗೆಲ್ತಾರೆ. ಪಶ್ಚಿಮ ಬಂಗಾಳ 42 ಲೋಕಸಭಾ ಕ್ಷೇತ್ರಗಳಿರುವಂಥ ಸ್ಥಾನ, 15ರಲ್ಲಿ NDA ಗೆಲ್ಲುತ್ತೆ. -3 ಆಗ್ತಾ ಇದೆ ಇಲ್ಲಿ. ಕಳೆದ ಸಲ 18 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು, ಈ ಸಲ ಅಲ್ಲಿ ಮೈತ್ರಿ ಇಲ್ಲ. NDA ಅಂದರೆ ಅದನ್ನು BJP ಅಂತ ಓದ್ಕೊಳ್ಳಿ. 18ರಿಂದ 15ಕ್ಕೆ 3 ಮೈನಸ್ ಆಗುತ್ತೆ ಇಲ್ಲಿ. 27 INDA ಮೈತ್ರಿಕೂಟ. INDA ಮೈತ್ರಿಕೂಟ ಇದೆಯಾ ಅಂದರೆ ಅದು ಇಲ್ಲ. ಯಾಕಂದರೆ ಮಮತಾ ಬ್ಯಾನರ್ಜಿ ಸ್ವತಂತ್ರ ಸ್ಪರ್ಧೆಯನ್ನು ಘೋಷಿಸಿದ್ದಾರೆ. 42ಕ್ಕೆ 42 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಮೈತ್ರಿ ಅಂತ ಆದರೆ ಕಾಂಗ್ರೆಸ್ಸಿಗೂ ಕಮ್ಯುನಿಸ್ಟ್ರಿಗೂ ಆಗ್ಬೇಕಷ್ಟೆ. ಕಾಂಗ್ರೆಸ್ಸು, ಕಮ್ಯುನಿಸ್ಟು, ಮಮತಾ ಬ್ಯಾನರ್ಜಿ ಎಲ್ಲ ಸೇರಿ 27ರಲ್ಲಿ ಗೆಲ್ತಾರೆ. INDA ಮೈತ್ರಿಕೂಟ 27ಕ್ಕೆ ಬಂದು ನಿಲ್ಲುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅಂತ. ಇದನ್ನ ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಅನ್ಕೊಳ್ಳೋಣ. ಕಳೆದ ವಾರ 22 ಮಮತಾ ಬ್ಯಾನರ್ಜಿ ಇದ್ರು, 2 ಕಾಂಗ್ರೆಸ್ ಇತ್ತು, 18 BJP ಇತ್ತು ಕಳೆದ ಸಲ. ಬಿಹಾರ ಮತ್ತೊಂದು ಇಂಟ್ರೆಸ್ಟಿಂಗ್ ರಾಜ್ಯ, 40 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈ ಸಲ ಮೈತ್ರಿಯ ಲೆಕ್ಕಾಚಾರ ಇತ್ತೀಚೆಗಷ್ಟೇ ಬದಲಾಯಿತು. INDA ಮೈತ್ರಿಕೂಟ ಒಂದು ರೀತಿಯಲ್ಲಿ ಹುಟ್ಟುವುದಕ್ಕೆ ಕಾರಣರಾಗಿದ್ದ ನಿತೀಶ್ ಕುಮಾರ್ ಆ ಮೈತ್ರಿಕೂಟದಿಂದ ಹೊರಗೆ ಬಂದು BJP ಜೊತೆಗೆ ಸೇರ್ಕೊಂಡಿದ್ದಾರೆ. ಆಗಲೂ ಅವರೇ ಮುಖ್ಯಮಂತ್ರಿ, ಈಗಲೂ ಅವರೇ ಮುಖ್ಯಮಂತ್ರಿ. ಆವಾಗ ಸೋನಿಯಾ ಗಾಂಧಿ ಅವರ ಜೊತೆಗಿನ ಮೈತ್ರಿಯಲ್ಲಿದ್ದರು, ಈಗ ನರೇಂದ್ರ ಮೋದಿ ಅವರ ಜೊತೆಗಿನ ಮೈತ್ರಿಯಲ್ಲಿದ್ದಾರೆ. ಟೈಮ್ಸ್ ನೌ ಸರ್ವೆ ಹೇಳೋದು ಮೈತ್ರಿ ಅದ್ಭುತವಾಗಿ ವರ್ಕ್ ಆಗುತ್ತೆ. 40ರ ಪೈಕಿ 35 ಗೆಲ್ತಾರೆ. ಇಲ್ಲಿ ಕಾಂಗ್ರೆಸ್ ಮತ್ತು RJD ಇದೆ, ಇಬ್ಬರು ಸೇರಿ 5 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ದೊಡ್ಡ ರಾಜ್ಯಗಳನ್ನು ಮೊದಲಿಗೆ ಹೇಳ್ತಾ ಇದ್ದೀನಿ. ಮಧ್ಯಪ್ರದೇಶಕ್ಕೆ ಬರೋದಾದ್ರೆ 29 ಕ್ಷೇತ್ರಗಳ ಪೈಕಿ 28ನ್ನು NDA ಗೆಲ್ಲುತ್ತೆ, 1 INDA ಗೆಲ್ಲಬಹುದು. 29ರ ಪೈಕಿ 28 NDA, 1 INDA. ಲಾಸ್ಟ್ ಟೈಮ್ ಇದು ರಿಪೀಟ್ ಆದಂಗೆ ಕಾಣಿಸುತ್ತಿದ್ದು. ಲಾಸ್ಟ್ ಟೈಮ್ ಇದು ರಿಪೀಟ್ ಆಗುತ್ತೆ. ಸೇಮ್ ಸಂಖ್ಯೆಗಳು. 29ರ ಪೈಕಿ 28 BJP. ಇಲ್ಲಿ ಮೈತ್ರಿ ಇಲ್ಲ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ. ಗುಜರಾತ್ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ. 26 ಲೋಕಸಭಾ ಕ್ಷೇತ್ರ ಇದ್ದಾವೆ, 26ರಲ್ಲೂ ಅವರೇ ಗೆಲ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಸೇಮ್ ಕಳೆದ ಸಲದಂತೆ. ಕಳೆದ ಸಲವೂ ಕ್ಲೀನ್ ಸ್ವೀಪು, ಈ ಸಲವೂ ಕ್ಲೀನ್ ಸ್ವೀಪು. ಅಗೇನ್ ರಾಜಸ್ಥಾನ 25 ಲೋಕಸಭಾ ಕ್ಷೇತ್ರ ಇದ್ದಾವೆ, 25ರಲ್ಲೂ BJP ಗೆಲ್ಲುತ್ತೆ. ಈ 3 ರಾಜ್ಯಗಳಲ್ಲಿ BJPಗೆ ಯಾವುದೇ ಮೈತ್ರಿ ಇಲ್ಲ, ಏಕಾಂಗಿಯಾಗಿ BJP ಗೆಲ್ಲುವಂಥದ್ದು. ಮಧ್ಯಪ್ರದೇಶದಲ್ಲಿ 1 ಸ್ಥಾನ ಕಡಿಮೆ ಆಗುತ್ತೆ, ಅಂದರೆ 1 ಸ್ಥಾನ ಗೆಲ್ಲುತ್ತೆ ಕಾಂಗ್ರೆಸ್. ಕಳೆದ ಸಲ ಸಂಖ್ಯೆ ಸೇಮ್ ಉಳಿಯುತ್ತೆ. ಗುಜರಾತ್ ಕ್ಲೀನ್ ಸ್ವೀಪ್, ರಾಜಸ್ಥಾನ ಕ್ಲೀನ್ ಸ್ವೀಪ್ ಟೈಮ್ಸ್ ನೌ ಪ್ರಕಾರ. ನಾನು ಹೇಳ್ತಾ ಇದ್ದೆ ಪಶ್ಚಿಮ ಬಂಗಾಳದ ವಿಷಯದಲ್ಲಿ ಇಂಡಿಯಾ ಟುಡೇ ಸಮೀಕ್ಷೆ ಬೇರೆ ಹೇಳ್ತಾ ಇದೆ ಅಂತ. ಒಂದ್ಸಲ ಇಂಡಿಯಾ ಟುಡೇ ಸಮೀಕ್ಷೆನೂ ಇಲ್ಲೇ ನೋಡ್ಬಿಡ. ಇಂಡಿಯಾ ಟುಡೇ ಸಮೀಕ್ಷೆ ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ 72 NDAಗೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಟೈಮ್ಸ್ ನಾವು ಹೇಳಿದ್ದು 77 NDAಗೆ ಅಂತ.
ಇವ್ರು ಹೇಳ್ತಾ ಇದ್ದಾರೆ 72 NDAಗೆ 8 INDA. ಪಶ್ಚಿಮ ಬಂಗಾಳದ 42 ಪೈಕಿ 19 NDAಗೆ 23 INDAಗೆ. ಕಳೆದ ಸಲಕ್ಕಿಂತ ಒಂದು ಸ್ಥಾನ ಜಾಸ್ತಿ ಆಗುತ್ತೆ ಅಂತ ಇಂಡಿಯಾ ಟುಡೇ ಅವರು ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ BJPಗೆ ಟೈಮ್ಸ್ನವನವ್ರು ಹೇಳೋದು ಕಳೆದ ಸಲಕ್ಕಿಂತ 3 ಸ್ಥಾನ BJP ಕಡಿಮೆ ಆಗುತ್ತೆ ಅಂತ. ಬಿಹಾರ 40 ಪೈಕಿ 32 NDAಗೆ 8 INDAಗೆ. ಟೈಮ್ಸ್ನವ್ಗಿಂತ ಇಂಡಿಯಾ ಟುಡೇ ಸಮೀಕ್ಷೆ ಕಡಿಮೆ ಸ್ಥಾನಗಳನ್ನು ರಾಜ್ಯವಾರು ಕೊಟ್ಟಿದೆ. ಮಹಾರಾಷ್ಟ್ರ 48 ಪೈಕಿ 22 NDAಗೆ 26 INDAಗೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 48 ಪೈಕಿ 22 NDAಗೆ 26 INDAಗೆ ಮಹಾರಾಷ್ಟ್ರದಲ್ಲಿ. ದೊಡ್ಡ ರಾಜ್ಯಗಳ ವಿಷಯದಲ್ಲಿ ಎರಡೂ ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಇದ್ದೀವಿ. ಗುಜರಾತ್ ಇಂಡಿಯಾ ಟುಡೇನು ಹೇಳ್ತಾ ಇದೆ BJP ಕ್ಲೀನ್ ಸ್ವೀಪ್ 26ಕ್ಕೆ 26. ರಾಜಸ್ಥಾನ ಇಂಡಿಯಾ ಟುಡೇ ಸಮೀಕ್ಷೆಯೂ ಹೇಳ್ತಾ ಇರೋದು 25ಕ್ಕೆ 25 ಕ್ಲೀನ್ ಸ್ವೀಪ್. ಮಧ್ಯಪ್ರದೇಶ 29 ಪೈಕಿ 27 NDA 2 INDA ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಟೈಮ್ಸ್ನವನವ್ರು 28 ಅಂತ ಹೇಳಿದ್ರು. 28 NDA 2 INDA ಅಂತ ಹೇಳಿದರು. ಪಂಜಾಬ್ 13 ಕ್ಷೇತ್ರಗಳು NDA 2, ಅಕಾಲಿ ದಳ ಮತ್ತು BJP ಮೈತ್ರಿ ಇದೆ 2 INDA. ಇಲ್ಲಿ ಇದನ್ನು INDA ಅನ್ನೋದಕ್ಕೆ ಬರೋದಿಲ್ಲ, ಯಾಕಂದರೆ ಸ್ವತಂತ್ರ ಸ್ಪರ್ಧೆ ಮಾಡ್ತೀವಿ ಅಂತ ಭಗವಂತ್ ಸಿಂಗ್ ಮಾನ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಪಂಜಾಬ್ನ ಮುಖ್ಯಮಂತ್ರಿಗಳು. ಅದರ ಅರ್ಥ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಹಾಕ್ತಾರೆ, ಆಮ್ ಆದ್ಮಿ ಪಾರ್ಟಿಯವರು ಕ್ಯಾಂಡಿಡೇಟ್ ಹಾಕ್ತಾರೆ, ಇಬ್ಬರೂ ಸೇರಿ 10 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ಇತರೆ 1 ಆಗುವ ಸಾಧ್ಯತೆ ಇದೆ. ದೆಹಲಿ 7ಕ್ಕೆ 7 ಮತ್ತೊಮ್ಮೆ BJP ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ. ಮತ್ತೊಮ್ಮೆ BJP ಕ್ಲೀನ್ ಸ್ವೀಪ್ ಮಾಡುತ್ತೆ. ವಾಟ್ ಡು ದೇ ಮೀನ್? ಈ ಸಂಖ್ಯೆಗಳು ಏನು ಹೇಳ್ತಾ ಇದೆ? ಪ್ರಶಾಂತ್ ನಾಥ್ ಅವ್ರನ್ನ ಮಾತಾಡಿಸ್ತೀನಿ. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.